ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಅಂಬ್ರೆಲಾ ಕಟ್ ಫ್ರಾಕ್ ಯಾವ ರೀತಿ ಹೊಲಿಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ. ನಾನು 9 ರಿಂದ 11, 12 ವರ್ಷದ ಹುಡುಗಿಯರಿಗೋಸ್ಕರ ಹೊಲಿತಿದ್ದೇನೆ. ನೀವು ನೋಡಿ ಅದೇ ರೀತಿ ಹೊಲಿದು ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಹಾಕಿ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಈಗ ನಾನು ನಿಮ್ಗೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ಇದು ನಾನು ಈ ಬಟ್ಟೆ ಬಂದು 5 ಮೀಟರ್ ಇದೆ. ಇದರಿಂದ ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೇನೆ. ಇದು ಅಂಬ್ರೆಲ್ಲಾ ಕಟ್ ಮಾಡಕ್ಕೆ ಅಂತ, ಮೇಲಿನ ಫ್ರಾಕ್ ಮಾಡಕ್ಕೆ ಇದು ತಗೊಂಡಿದ್ದೇನೆ. ಈಗ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ, ಇದು ಆಮೇಲೆ ಕಟಿಂಗ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಾನೆಲ್ಲ ಮೆಜರ್ಮೆಂಟ್ ಬರ್ಕೊಂಡಿದ್ದೇನೆ. ಇದು ನಾನು ನಿಮ್ಗೆ ಆಮೇಲೆ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ, ನೀವು ನೋಡ್ಕೋಬಹುದು. ಇದು ಆರಾಮಾಗಿ 10 ರಿಂದ 12 ವರ್ಷದ ಹುಡುಗಿಯರಿಗೆ ಆರಾಮಾಗಿ ಬರುತ್ತೆ. ಸೊ ಇದೇ ಮೆಜರ್ಮೆಂಟ್ ಇಂದ ನೀವು ಹೊಲಿಬಹುದು. ನಾನು ನೋಡಿ ಇಲ್ಲಿ ಬರ್ಕೊಂಡಿದ್ದೇನೆ. ಉದ್ದ 13 ಇದೆ. ಇಲ್ಲಿ ಸ್ವಲ್ಪ ಬಿಡ್ತೇನೆ, ಯಾಕೆ ಅಂದ್ರೆ ಇಲ್ಲಿ ಸ್ವಲ್ಪ ಎಲ್ಲ ಈ ತರ ಎಲ್ಲ ಸರಿಯಾಗಿಲ್ಲ. ಸೊ ಹಾಗಾಗಿ 13. ನೀವು ನಾನು ಹೇಳಿದ ರೀತಿಯಲ್ಲೇ ಕರೆಕ್ಟ್ ಆಗಿ ಕಟ್ ಮಾಡಿ ಕರೆಕ್ಟ್ ಆಗಿ ಹೊಲಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದರಲ್ಲಿ ಸ್ವಲ್ಪನೂ ಆಚೆ ಈಚೆ ಮಾಡಿದ್ರೆ ಸ್ವಲ್ಪ ಫಿಟ್ಟಿಂಗ್ ಅಲ್ಲಿ, ಫಿನಿಶಿಂಗ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಗತ್ತೆ. ಇದು ಉದ್ದ ತಗೊಂಡೆ. ಈಗ ಶೋಲ್ಡರ್ ಇಲ್ಲಿ ಅಗಲ, ಎದೆ ಸುತ್ತಳತೆ 7.5. ಇದು ಆರ್ಮೋಲ್ ಉದ್ದ. ಇಲ್ಲಿಂದ 1.5. ಇಲ್ಲಿಂದ 1.5. ನಾನಿಲ್ಲಿ ಎಕ್ಸ್ಟ್ರಾ 1.5 ಅಷ್ಟೇ ಇಟ್ಕೊಳ್ತಿದ್ದೇನೆ. ಫಸ್ಟ್ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೇನೆ. ಈಗ ಮುಂದಿನ ಭಾಗ ಅರ್ಧ ಇಂಚ್ ಒಳಗೆ ಹೋಗ್ಬೇಕಲ್ಲ,
ಮುಂದಿನ ಕೊರಳು ಇಲ್ಲಿ ನೋಡಿ, ಮೇಲಿನ ಪಾರ್ಟ್ ನಾನು 2 ಎಡ್ತಿದ್ದೇನೆ. ಉದ್ದ 4.5. ನೋಡಿ, ಈ ರೀತಿ ನಾನು ಮುಂದಿನ ಕೊಳ್ಳಿಗೆ ಈ ರೀತಿ ಶೇಪ್ ತಗೊಂಡಿದ್ದೇನೆ. ಓಕೆ, ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಂತ. ಓಕೆ, ಬ್ಯಾಕ್ ಸೈಡು ಇಲ್ಲಿ ಸಹ 2, ಹಿಂದಿನ ಕೊರಳು 4.5 ಇದೆ. ಇದು ರೌಂಡ್ ಆಗಿ ತಗೋತೇನೆ. ಕೊರಳಿಗೆಲ್ಲ ನಾನು ನಿಮಗೆ ಕ್ಯಾನ್ವಾಸ್ ಹಚ್ಚಿ ಹೊಲಿದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಹುಕ್ ಮಾಡ್ಕೊಳ್ತಿದ್ದೇನೆ, ಹಾಗಾಗಿ ಕಟ್ ಮಾಡಿದೆ. ಇದು ಹುಕ್ಕಿನ ಮನೆ, ಹುಕ್ಕಿನ ಪಟ್ಟಿ ಮಾಡೋದಕ್ಕೆ. ಈಗ ಸ್ಲೀವ್ಸ್ ನಾವು ಪಫ್ ಮಾಡ್ಕೊಳ್ಳೋದುಂಟು, ಸೊ ಹಾಗಾಗಿ ನಾನು ಇದರಲ್ಲೇ ಕಟಿಂಗ್ ಮಾಡ್ತೇನೆ ಈಗ. ಇದು ನಾನು ವೇಸ್ಟ್ ಮಾಡೋದಿಲ್ಲ, ಇದರಿಂದ ಮುಂದಿನ ಕೊರಳು ಅಥವಾ ಹಿಂದಿನ ಕೊರಳು ಎರಡು ತೆಗಿತೇನೆ ಆಮೇಲೆ.
ಸ್ವಲ್ಪ ಕಟ್ ಮಾಡಿ ನೋಡಿ. ಇದು ಇಷ್ಟ ಅಗಲ ಬಟ್ಟೆ ಇದೆ. ಇದರಿಂದ ನಾನು ಹೀಗೆ ತಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡೆ. ಇಲ್ಲಿಂದ ನಾನು 5.5 ಇಲ್ಲಿಂದ ನಾನು 5.5 ತಗೊಳ್ತಿದ್ದೇನೆ. ಇಲ್ಲಿ ನೋಡಿ 2.5 ಮೇಲೆ ನಾನು ಪಾಯಿಂಟ್ ಮಾಡಿದ್ದೇನೆ. ಇಲ್ಲಿಂದ ಇಲ್ಲಿ ನಮಗೆ 4ರ ಮೇಲೆ ಪಾಯಿಂಟ್ ಮಾಡಲಿಕ್ಕುಂಟು ನೋಡಿ. ಈ ರೀತಿ ಮೊದಲು ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ ನಮಗೆ ಏನು ಮಾಡಲಿಕ್ಕಿಲ್ಲ. ಇಲ್ಲಿಂದ ನೋಡಿ ಆರ್ಮೋಲ್ ಅಗಲ 6.5 ಇದೆ. ಫಿಟ್ಟಿಂಗ್ ನಮ್ದು 4.5 ಇದೆ. ಇಲ್ಲಿಂದ 1.5, ಇಲ್ಲಿಂದ 1.5. ಸೊ ಹಾಗಾಗಿ ಇದು ಈ ರೀತಿ ಬರಬೇಕು. ನೋಡಿ ಈ ರೀತಿ ಕಾಣಿಸ್ತಿದೆ ಅನ್ಕೋತೀನಿ. ಇಲ್ಲಿಂದ ನಾನು 4 ಎಕ್ಸ್ಟ್ರಾ ತಗೊಂಡಿದ್ದೇನೆ ಪಫ್ ಮಾಡಕ್ಕೆ ಅಂತ. ಇದು ನಾರ್ಮಲ್ ನಮ್ದು ತೋಳಿದೆ. ಓಕೆ, ಇದು ನಾನು ನಿಮಗೆ ಹೊಲಿಯುವಾಗ ತೋರಿಸ್ತೇನೆ ಯಾವ್ಯಾವ ರೀತಿ ಬರುತ್ತೆ ಅಂತ. ಸ್ವಲ್ಪ ಬಟ್ಟೆ ಅಳಗಾಡ್ತಿದೆ, ಹಾಗಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ತಗೊಂಡು ಈ ರೀತಿ ಮಾಡೋದ್ರಿಂದ ನಿಮ್ಮ ಪಫ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡಿದ್ರಂತೆ ನಾನು ನಿಮಗೆ ಹಾಕಿದ್ಮೇಲೆ ತೋರಿಸ್ತೇನೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಮ್ದು ಇಲ್ಲೇ ಪಫ್ ಬರಬೇಕು ಅಂತ ನಾವು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಯ್ತಾ? ನೋಡಿ ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಅರ್ಥ ಆಗದೆ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ ಇನ್ನೊಮ್ಮೆ ಹೇಳ್ಕೊಡಿ ಅಂತ ನಾನು ಇನ್ನೊಮ್ಮೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊಂಟ ನೋಡಿ ನಾನು ಅಲ್ಲಿ 7 ತಗೊಂಡಿದ್ದೇನಲ್ಲ, 1.5 ಹೊಲಿಯಕ್ಕೆ ಅಂತ. ಸೊ 8.5 ಆಯ್ತು.
ಇಲ್ಲಿ ನಾನು 8.5 ತಗೊಳ್ತಿದ್ದೇನೆ ನೋಡಿ. ಅದು ಆಕ್ಚುಲಿ ಟೇಬಲ್ ಮೇಲೆ ನನಗೆ ಅದು ತೋರ್ಸಕ್ಕೆ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ, ಇದು ತ್ರಿಕೋನವಾಗಿ ಹಾಕ್ಬೇಕಲ್ಲ ಅದಕ್ಕೆ, ಹಾಗಾಗಿ ನಾನು ಕೆಳಗೆ ನೆಲದ ಮೇಲೆ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ಮೇನ್ ಮಧ್ಯದಲ್ಲಿ ಇಟ್ಟು ನಮ್ಗೆ ಅಂಬ್ರೆಲ್ಲಾ ಉದ್ದ ಎಷ್ಟು 24 ಬೇಕು ಒಂದು ಹೊಲಿಯಕ್ಕೆ ಅಂತ ಹೇಳಿ 25. ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 25 ರೌಂಡ್ ಮಾಡಿದ್ದೇನೆ, ಕಾಣಿಸ್ತಿದೆ ಅಲ್ಲ. ನೋಡಿ, ಉದ್ದ 25. ಈ ತರ ನಾನು ಬಟ್ಟೆ ಹಾಕೊಂಡು ತ್ರಿಕೋನವಾಗಿ ಬಟ್ಟೆ ಹಾಕೊಳ್ಬೇಕು. ಇದು ನಾನು ಮೀಶೋದಲ್ಲಿ ತರಿಸಿದ್ದೀನಲ್ಲ, ಹಾಗಾಗಿ ಇದು ದೊಡ್ಡದಿದೆ, 5 ಮೀಟರ್ ಇದೆ, ಹಾಗಾಗಿ ನನಗೆ ಇಲ್ಲೇ ಸಾಕಾಗೋಯ್ತು. ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ, ಹಾಗಾಗಿ ನೋಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೊಲಿಯೋದು ಯಾವ ತರ ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡಿ. ಈ ರೀತಿ ಕಟಿಂಗ್ ಆಗಿದೆ ನೋಡಿ, ಇಷ್ಟೊಂದು ಘೇರ್ ಬಂದಿದೆ ನೋಡಿ. ಈಗ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಹೊಲಿಯೋದು ಅಂತ ಹೇಳ್ಕೊಡ್ತೇನೆ. ಹಾಗೆ ನನ್ನ ಕಟಿಂಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.